ಎಸ್ ಸ್ನೇಹಿತರೆ, ವೆಲ್ಕಮ್ ಟು ಬಸವ ಬುಕ್ ಹೌಸ್. ಸ್ನೇಹಿತರೆ, ಇವತ್ತೇನು ಮಾಡೋಣ ಅಂದರೆ ನಾವು ಬುಧವಾರ ಆಗಸ್ಟ್ 20ರ ಪ್ರಜಾವಾಣಿ ಪತ್ರಿಕೆ ಸಂಬಂಧಿಸಿದ ಒಂದು ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಹೋಗ್ತೀನಿ. ವಿಶೇಷವಾಗಿ ಕರೆಂಟ್ ಅಫೇರ್ಸನ್ನು ಯಾವ ಥರ ಓದ್ಕೋಬೇಕು ಮತ್ತು ಮುಂಬರುವ ಎಕ್ಸಾಮ್ಗಳಿಗೆ ಯಾವ ಥರ ನಾವು ಈ ಪತ್ರಿಕೆಗಳನ್ನು ಓದ್ಕೋಬೇಕು, ನೋಟ್ಸ್ಗಳನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ಸೆಷನ್ನಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಸ್, ಫ್ರಂಟ್ ಪೇಜಲ್ಲಿ ನೋಡ್ಬೇಕು ಸ್ನೇಹಿತರೆ, ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ 10 ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾರೆ. ಇನ್ನು ಇಸ್ರೋ ಅಧ್ಯಕ್ಷ ಯಾರಂತ ಕೇಳ್ತಾರೆ. ಇಲ್ಲಿ ನೋಡಿ, ನೀವು ಪ್ರಸ್ತುತ ಅಧ್ಯಕ್ಷರು ಯಾರು? ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ನೋಡಿ, ಇಸ್ರೋದ ಪ್ರಸ್ತುತ ಅಧ್ಯಕ್ಷ ಇಲ್ಲಿ ಟೈಟಲಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವುದು? ವಿ ನಾರಾಯಣನ್. ಸೊ ನೋಡ್ಕೋಬೇಕು ನೀವು. ಈ ಥರ ಡೈರೆಕ್ಟ್ ಕ್ವಶನ್ಸ್ಗಳ ಹಲವು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಇವತ್ತಿನ ಫ್ರಂಟ್ ಪೇಜಲ್ಲಿ ಟೈಟಲ್ ಏನಿದೆ ಅಂದರೆ, ಎಡಗೈಗೂ ಮತ್ತು ಬಲಗೈಗೂ 6% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು, ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸಚಿವ ಸಂಪುಟ ಸಭೆಯಲ್ಲಿ ಹೊಸ ಸೂತ್ರಕ್ಕೆ ಒಪ್ಪಿಗೆಯನ್ನು ನೀಡಲಾಗಿದೆ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, ಅವರು ಸಂಪುಟದಲ್ಲಿ ಯಾರಿಗೆ ಎಷ್ಟು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ನೋಡೋದು. ಇಲ್ಲಿ ಪ್ರವರ್ಗ ಎ ಏನು, ಕ್ಯಾಟಗರಿ ಎ ವರ್ಗಕ್ಕೆ ಅಂದರೆ ಬಲಗೈ ಜಾತಿಗಳಿಗೆ 6%. ಇನ್ನು ಕ್ಯಾಟಗರಿ ಬಿ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, ಎಡಗೈ ಜಾತಿಗಳಿಗೆ 6%. ಇನ್ನು ಪ್ರವರ್ಗ ಸಿ ಕ್ಯಾಟಗರಿ ಸಿ ಎಷ್ಟು ಅಂದರೆ, ಸ್ಪರ್ಶ ಮತ್ತು ಅಲೆಮಾರಿ ಜನಾಂಗಕ್ಕೆ ಟೋಟಲ್ ಆಗಿ 5% ಮೀಸಲಾತಿಯನ್ನು ಇಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ. ಒಟ್ಟು ಮೀಸಲಾತಿಯ ಪ್ರಮಾಣ ಎಷ್ಟಂದರೆ 17%. ಅದರಲ್ಲಿ ಬಲಗೈ ಜಾತಿಗಳಿಗೆ 6%, ಎಡಗೈ ಜಾತಿಗಳಿಗೆ 6%. ಇನ್ನು ಸ್ಪರ್ಶ ಮತ್ತು ಅಲೆಮಾರಿ ಜನಾಂಗಕ್ಕೆ 5% ಮೀಸಲಾತಿಯನ್ನು ನೀಡಿ ನಿನ್ನೆ ಅಂದರೆ 19 ಆಗಸ್ಟ್ ಸಾಯಂಕಾಲ ಈ ತೀರ್ಮಾನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಮತ್ತೊಂದು ಪ್ರಮುಖ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಒಳ ಮೀಸಲು 35 ವರ್ಷಗಳ ಸುದೀರ್ಘ ಹೋರಾಟ ಅಂತ ಟೈಟಲ್ ಕೊಟ್ಟಿದ್ದಾರೆ ನೋಡಿ. 35 ವರ್ಷಗಳ ಸುದೀರ್ಘ ಹೋರಾಟ ಅಂದರೆ, ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು ನ್ಯಾಯಮೂರ್ತಿ ಸದಾಶಿವ್ ವರದಿ ಕೂಡ ನೋಡ್ತೀವಿ ನಾವು. ಯಾವ ನ್ಯಾಯಮೂರ್ತಿ ಸದಾಶಿವ್ ಆಯೋಗವನ್ನು ನೋಡ್ತಾ ಬರ್ತೀವಿ. ಆಮೇಲೆ ಈ ಸದಾಶಿವ್ ವರದಿ ಆಯೋಗದ ಒಂದು ಮೇಲಿನ ಶಿಫಾರಸ್ಸಿಗಾಗಿ ಮತ್ತೊಂದು ಸಮಿತಿಯನ್ನು ನೇಮಕ ಮಾಡಲಾಯಿತು. ಅದ್ಯಾವುದಂದರೆ HN ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಏಕಸದಸ್ಯ ವಿಚಾರಣಾ ಆಯೋಗ. ಪ್ರಶ್ನೆಯಲ್ಲಿ ಕೇಳಬಹುದು ನಿಮಗೆ, ಇತ್ತೀಚೆಗೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸದಾಶಿವ್ ವರದಿಯ ಆಯೋಗವನ್ನು ಅಧ್ಯಯನ ಮಾಡಲು ನೇಮಕ ಮಾಡಿದ ಒಂದು ಸಮಿತಿ ಯಾವುದು ಕೇಳ್ಬೋದು. ಯಾವುದು? HN ನಾಗಮೋಹನ್ ದಾಸ್ ಸಮಿತಿ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಏಕಸದಸ್ಯ ವಿಚಾರಣಾ ಸಮಿತಿ ಆಗಿದ್ದು. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಒಂದೊಂದು ಟೈಮಲ್ಲಿ ಕನ್ಫ್ಯೂಸ್ ಆಗ್ತಾ ಹೋಗುತ್ತಲ್ಲಿ. ನೆಕ್ಸ್ಟ್ ಏನು ನೋಡೋಣ ನಾವಿಲ್ಲಿ, ಈ ಕಾಲಮ್ ನೋಡ್ಕೊಳ್ಳಿ ಸ್ನೇಹಿತರೆ. ಫ್ರಂಟ್ ಪೇಜಲ್ಲಿ ಇರ್ತಕ್ಕಂಥ ಮಾಹಿತಿ ಅದು. ಈ ಕಾಲಮಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದರೆ, ಒಟ್ಟು 17% ನಮಗೆ ಮೀಸಲಾತಿ ಇದೆ. ಇಲ್ಲಿ ನೋಡಿ, ಸಿಂಪಲ್ ನಾನು ನೋಡ್ಕೋಬೇಕಾದ್ರೆ ಒಂದು ಸಿಂಪಲ್ ನೋಟ್ಸು ಕೂಡ ಮಾಡ್ಬೋದು ನಿಮ್ಮ ಜೊತೆ. ನಾನು ಇಲ್ಲಿ ಏನಂದರೆ ನೋಟ್ಸ್ ನೋಡಿ, ನೋಟ್ಸ್ ಯಾವ ಥರ ಮಾಡ್ಕೋಬೇಕಂದ್ರೆ, ಒಳ ಮೀಸಲಾತಿ ಸಂಬಂಧಪಟ್ಟಂಥ ವಿಚಾರಗಳು. ಇನ್ನು ಅಧ್ಯಯನ ಸಮಿತಿ ನೇಮಕ ಆಯೋಗ ಯಾವುದು? ನೇಮಕಗೊಂಡ ಆಯೋಗ ಯಾವುದಂದರೆ, ನ್ಯಾಯಮೂರ್ತಿ ಮೊದಲಿಗೆ ಸದಾಶಿವ್ ಆಯೋಗ ಇತ್ತು. ಈ ಸದಾಶಿವ್ ಆಯೋಗನ ಅಧ್ಯಯನ ಮಾಡತಕ್ಕಂಥ ಅಧ್ಯಯನ ಸಮಿತಿಯ ಅಧ್ಯಕ್ಷರು ಅಥವಾ ಆಯೋಗ ನ್ಯಾಯಮೂರ್ತಿ ಯಾರು? ಇಲ್ಲಿ ಕೊಟ್ಟಾರೆ ನೋಡಿ, HN ನಾಗಮೋಹನ್ ದಾಸ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಯಾರಿಗೆ ಎಷ್ಟು ಮೀಸಲಾತಿ ಪ್ರಮಾಣ ಅಂತ ಬರ್ಕೊಳ್ಳಿ ನೋಟ್ಸ್ ಮಾಡ್ಬೇಕಾದ್ರೆ. ಮೀಸಲಾತಿ ಪ್ರಮಾಣ ಸಿಂಪಲ್ಲಾಗಿ ಏನು ಮಾಡಿ, ಒಟ್ಟು ಮೀಸಲಾತಿ ಪ್ರಮಾಣ ಎಷ್ಟಿದೆ? ಇಲ್ಲಿ 17% ಇದೆ. ಇದನ್ನು ಮತ್ತೆ ಏನು ಮಾಡಿ, 1, 2, 3 ಅಂದರೆ 3 ಕಾಲಮ್ಗಳಾಗಿ ಡಿವೈಡ್ ಮಾಡ್ಕೊಳ್ಳಿ. ಸಿಂಪಲ್ ಆಗುತ್ತೆ. ಇಲ್ಲಿ 3 ಕಾಲಮ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಪ್ರವರ್ಗ ಎ ಅಂತ ಕೊಟ್ಟಿದ್ದಾರೆ. ನಾವು ಫಸ್ಟ್ ಕ್ಯಾಟಗರಿ ಎ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದರೆ, ಅವರು ಟೋಟಲ್ ಆಗಿ 6% ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಇನ್ನೊಂದು
ಕ್ಯಾಟಗರಿ ಬಿ ಅಂತ ಮಾಡಿದ್ದಾರೆ. ಇನ್ನೊಂದು ಕ್ಯಾಟ್ ಬಿ. ಇಲ್ಲೆಷ್ಟು ಮೀಸಲಾತಿ ಕೊಡ್ತಾರೆ ಅಂತ ನೋಡೋದಾದ್ರೆ ನಾವು ಇಲ್ಲಿ ಕೂಡ 6% ಕೊಟ್ಟಿದ್ದಾರೆ. ಇನ್ನೊಂದು ಕ್ಯಾಟ್ ಸಿ, ಏನು ಕ್ಯಾಟಗರಿ ಸಿ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ ನಾವು ನೋಡಬೇಕಾದ್ರೆ ಇದು 6%, ಇದು 6%, ಇನ್ನು 5% ಯಾವುದು ಕ್ಯಾಟಗರಿ ಸಿಯಲ್ಲಿ. ಹಾಗಾದರೆ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪ್ರಮುಖವಾಗಿ ನಾವು ನೋಡಬೇಕಾದ್ರೆ ಒಟ್ಟಿನಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ವಿಚಾರಗಳೊಂದಿಗೆ ಕ್ಯಾಟಗರಿ ಎಯಲ್ಲಿ ಇನ್ನೇನಂತ ಕರೀತಾರೆ, ಕ್ಯಾಟಗರಿಯನ್ನು ಬಲಗೈ ಜಾತಿಗಳು ಅಂತ ಕರೀತಾರೆ ಅವರು. ಏನು ನೋಡ್ಕೊಳ್ಳಿ, ಬಲಗೈ ಜಾತಿಗಳು. ಇನ್ನು ಕ್ಯಾಟಗರಿ ಬಿಯನ್ನು ಎಡಗೈ ಜಾತಿಗಳು ಅಂತ ಕರೀತಾರೆ, ಇಲ್ಲಿ ಎಡಗೈ ಜಾತಿಗಳು. ಇನ್ನು ಕ್ಯಾಟಗರಿ ಸಿಯಲ್ಲಿ ಏನು ಕೊಟ್ಟಾರಂದರೆ ಅವರು ಸ್ಪರ್ಶ ಮತ್ತು ಅಲೆಮಾರಿ ಜಾತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು. ಟೋಟಲ್ ಪರ್ಸೆಂಟೇಜ್ ಎಷ್ಟಿತ್ತು ನಮಗೆ ನೋಡಿ, ಹೈಲೈಟ್ ಮಾಡ್ತೀನಿ ನೋಡಿ ಇನ್ನೊಂದು ಸಲ. 17%, ಕ್ಯಾಟಗರಿ ಎಗೆ 6%, ಕ್ಯಾಟಗರಿ ಬಿಗೆ 6%, ಕ್ಯಾಟಗರಿ ಸಿಗೆ 5%. ನೋಟ್ಸ್ ಮಾಡ್ಕೋ ವಿಧಾನ ಇದು. ಬಲಗೈ ಜಾತಿಗಳು ಕ್ಯಾಟಗರಿ ಎಲ್ಲಿ ಬರ್ತಾರೆ, ಎಡಗೈ ಜಾತಿಗಳು ಕ್ಯಾಟಗರಿ ಬಿ ಯಲ್ಲಿ ಬರ್ತಾರೆ, ಸ್ಪರ್ಶ ಮತ್ತು ಅಲೆಮಾರಿ ಜಾತಿಗಳು ಕ್ಯಾಟಗರಿ ಸಿ ಯಲ್ಲಿ ಬರ್ತಾರೆ. ಈ ಥರ ನೀವು ನೋಟ್ಸ್ ಮಾಡ್ಕೋಬೇಕು. ಅಂದರೆ ನಿಮಗೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಮತ್ತು ಬೇಗ ನೀವೇನು ಮಾಡ್ಬೋದು ಅಂದ್ರೆ ರಿವಿಷನ್ ಮಾಡ್ಬೋದು. ಹಾಗಾದರೆ ಇಲ್ಲಿರ್ತಕ್ಕಂಥ ಒಟ್ಟು ಜಾತಿಗಳು ಎಷ್ಟು ಕೇಳ್ಬೋದು ನಿಮಗೆ. ಇಲ್ಲಿ ನಾನು ಡೈರೆಕ್ಟ್ ಇಲ್ಲಿ ಮೇಲ್ಗಡೆ ಬರಿತೀನಿ, ಒಟ್ಟು ಜಾತಿಗಳು. ಹೌದಾ, ಸರಿ. ಇಲ್ಲಿ ಯಾವ ಥರ ತೊಗೋಬೇಕಂದ್ರೆ ನಾವು ಟೋಟಲ್ ಆಗಿ ಇಲ್ಲಿ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ 101 ಜಾತಿಗಳನ್ನು 3 ಗುಂಪುಗಳಾಗಿ ಅಂದರೆ ಎಡಗೈ, ಬಲಗೈ ಮತ್ತು ಸ್ಪರ್ಶ ಎಂದು ವರ್ಗೀಕರಿಸಲು ಸಚಿವ ಸಂಪುಟದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಪರಿಶಿಷ್ಟ ಜಾತಿಯವರಿಗೆ 17% ಇರುವ ಮೀಸಲಾತಿಯನ್ನು ಎಡಗೈ, ಬಲಗೈ ಸಂಬಂಧಿತ ಜಾತಿಗಳ ಗುಂಪಿಗೆ ತಲಾ 6% ಕೊರಚ, ಕೊರಮ, ಬೋವಿ, ಲಂಬಾಣಿ ಜಾತಿಗಳನ್ನು ಒಳಗೊಂಡ ಸ್ಪರ್ಶ ಗುಂಪುಗಳಿಗೆ 5% ಮೀಸಲಾತಿ ಹಂಚಿಕೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಗೊತ್ತಾಗಿದೆ. ಇಷ್ಟು ನಮಗೆ ಈ ಒಳ ಮೀಸಲಾತಿಗೆ ಸಂಬಂಧಿಸಿದ ಮಾಹಿತಿಗಳು ಸಾಕು. ಈ ಕಾಲಮ್ ಏನಿದೆ ಮುಂಚೆ ಕೊಟ್ಟಿರ್ತಕ್ಕಂಥದ್ದು ಏನು ಮೊದಲು ಈ ಥರ ಶಿಫಾರಸು ಮಾಡಲಾಗಿತ್ತು ಹೇಳಿದ್ದಾರೆ. ನೆಕ್ಸ್ಟ್ ಸ್ನೇಹಿತರೆ, ನಿಮಗೆಲ್ಲ ಚಿರಪರಿಚಿರ್ತಕ್ಕಂಥ ಈ ಒಂದು ಸನ್ನಿವೇಶ ನೋಡಿ, ಜೋಗ ಜಲಪಾತ ಪ್ರಶ್ನೆ ಕೇಳಬಹುದು. ಏನಂದರೆ ಜೋಗ ಜಲಪಾತ ಕಂಡುಬರುವ ಜಿಲ್ಲೆ ಯಾವುದು ಕೇಳ್ಬೋದು. ಏನು ಜೋಗ ಜಲಪಾತ ಕಂಡುಬರುವ ಜಿಲ್ಲೆ ಯಾವುದು ಕೇಳ್ಬೋದು. ಶಿವಮೊಗ್ಗದ ಹತ್ತಿರ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು ನಿಮ್ಗೆ ಅವರು. ಏನು ಕಾರ್ಗಲ್ ಬಳಿ ಇದು ಕಂಡು ಬರ್ತಕ್ಕಂಥ ನೋಡ್ತಾರೆ. ನೆಕ್ಸ್ಟ್ ಇನ್ನೇನು ಕೇಳ್ಬೋದು ಅಂದರೆ ಇದು ಯಾವ ನದಿಗಿದೆ ಅಂತ ಕೇಳ್ಬೋದು. ಶರಾವತಿ ನದಿ. ಇನ್ನು ಶರಾವತಿಗೆ ಇರ್ತಕ್ಕಂಥ ನದಿಗೆ ಇರ್ತಕ್ಕಂಥ ಡ್ಯಾಮ್ ಯಾವುದು, ಲಿಂಗನಮಕ್ಕಿ. ಇಷ್ಟು ಬಹಳ ನಮಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಮಾಹಿತಿಗಳನ್ನು ಇಲ್ಲಿ ಪೇಪರಲ್ಲಿ ಕೊಟ್ಟಿರ್ತಾರೆ. ಯಾಕಂದರೆ ನಮಗೆ ಇಲ್ಲಿ ಏನು ವಿಶೇಷತೆ ಅಂದರೆ ನೋಡಿ, ಈ PC ಮತ್ತು PSI ಎಕ್ಸಾಮ್ಗಳಿಗೆ 100 ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಜೋಗ ಜಲಪಾತ ಯಾವ ನದಿಗೆ ಕಂಡುಬರುವುದು ಅಂತ ಕೇಳ್ತಾರೆ, ಶರಾವತಿ ನದಿ. ಇನ್ನು ಶರಾವತಿ ನದಿಗೆ ನಿರ್ಮಿಸಿರುವ ಡ್ಯಾಮ್ ಯಾವುದು ಅಂತ ಕೇಳ್ಬೋದು, ಲಿಂಗನಮಕ್ಕಿ ಡ್ಯಾಮ್. ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಶಿವಮೊಗ್ಗ ಜಿಲ್ಲೆ. ನೋಡಿ, ಸಿಂಪಲ್ ಮಾಹಿತಿಗಳು. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಇಲ್ಲಿ ನಮಗೆ ಬಹಳ ಒಂದು ಸಾಂವಿಧಾನಿಕ ಬೆಳವಣಿಗೆ ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದರ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಇಲ್ಲಿ ನೋಡೋಣ. ಬಹಳ ಅದ್ಭುತವಾದ ಇವತ್ತಿನ ಪೇಪರನ್ನು ನಾವು ಅಧ್ಯಯನ ಮಾಡೋದು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತ್ಯುತ್ತಮವಾಗಿದೆ ಅಂತ ಭಾವಿಸಬಹುದು. ಏನಂದರೆ ಈ ಪ್ರಧಾನಮಂತ್ರಿ ಮತ್ತು CM ಪದಚ್ಯುತಿಗೆ ಅವಕಾಶ, ಒಂದು ಸಾಂವಿಧಾನಿಕ ತಿದ್ದುಪಡಿಯನ್ನು ಮಾಡಬೇಕಂತ ಕೇಂದ್ರ ಸರ್ಕಾರ ಏನು ಮಾಡಿತ್ತು ಅಂದ್ರೆ ನಿರ್ಧಾರ ಮಾಡಿತ್ತು. ಸಂವಿಧಾನ ತಿದ್ದುಪಡಿಯ 3 ಮಸೂದೆಗಳ ಮಂಡನೆ ಇಂದು ಅಂದರೆ ಆಗಸ್ಟ್ 20ರಂದು ಸರ್ಕಾರ ಏನು ಮಾಡ್ತಂದ್ರೆ ಹೊಸ ಒಂದು ಮಸೂದೆಗಳನ್ನು ಮಂಡನೆ ಮಾಡುತ್ತಿದೆ. ಏನು ಕೊಟ್ಟಿದ್ದಾರೆ ಅಂದರೆ ಅವರು, ನಾನು ನಿಮಗೆ ನೋಟ್ಸ್ ಕೂಡ ಮಾಡ್ತೀನಿ ಇಲ್ಲಿ ಇದ್ರ ಜೊತೆ. ಏನಂದರೆ ಸತತವಾಗಿ 30 ದಿನ ಬಂಧನದಲ್ಲಿರುವ ಕನಿಷ್ಠ 5 ವರ್ಷಗಳ ಜೈಲು ಶಿಕ್ಷೆಗೊಳಗಾಗುವ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಕೇಂದ್ರ ಹಾಗೂ ರಾಜ್ಯ ಸಚಿವರನ್ನು ಹುದ್ದೆಯಿಂದ ಪದಚ್ಯುತಗೊಳಿಸಲು ಅವಕಾಶ ಕಲ್ಪಿಸುವ 3 ಸಂವಿಧಾನ ತಿದ್ದುಪಡಿ ಮಸೂದೆಗಳನ್ನು ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನಾವು ಇವತ್ತಿನ ಪೇಪರಲ್ಲಿ ನೋಡ್ತೀವಿ. ಯಾಕಂದರೆ ನಮ್ಮ ಪ್ರತಿ ಎಕ್ಸಾಮ್ಸ್ಗಳಲ್ಲಿ ಕೂಡ ಏನು ನೋಡ್ತಿದ್ದನೋ ಕೇಂದ್ರ ಕಾರ್ಯಾಂಗ ಮತ್ತು ರಾಜ್ಯ ಕಾರ್ಯಾಂಗಕ್ಕೆ ಸಂಬಂಧಿಸಿದಂತೆ ಮತ್ತು ಮಂತ್ರಿಮಂಡಲ ಮತ್ತು ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳಿಗೆ ಸಂಬಂಧಿಸಿದಂತೆ ಹಲವು ಪ್ರಶ್ನೆಗಳು ಬಂದಿರೋದನ್ನು ನಾವು ಇಲ್ಲಿ ನೋಡ್ತಾ ಬಂದಿದ್ದೀವಿ. ಹಾಗಾಗಿ ಇದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಯಾವ ಥರ ನೋಟ್ಸ್ ಮಾಡ್ಕೊಂಡು ನೋಡೋಣ. ಸಿಂಪಲಾಗಿ ನೋಟ್ಸ್ ಮಾಡ್ತೀನಿ ನೋಡಿ.
ನಾನು ಈ ಕಡೆ ಪೇಪರ್ ತೆಗೆದಿಟ್ಟಿರ್ತೀನಿ, ಆದರೆ ಬಟ್ ಇಲ್ಲಿ ಸುತ್ತಿ ಇದು ಮಾಡ್ತೀನಿ. ಇವತ್ತಿನ ಒಂದು ನೋಟ್ಸ್ ಹೇಗಿರಬೇಕು, ಪ್ರಧಾನಿ ಅಥವಾ CM ಪದಚ್ಯುತಿಗೆ ಅವಕಾಶ, ಈ ಥರ ನಮ್ಮ ಟೈಟಲ್ ಇತ್ತು. ಇಲ್ಲಿ ಏನಂದರೆ ನಾವು ಎಷ್ಟು ತಿದ್ದುಪಡಿ ಮಾಡ್ತಾರೆ ಅಂದರೆ 3 ಸಂವಿಧಾನಿಕ ತಿದ್ದುಪಡಿಗಳನ್ನು ಮಾಡ್ತಾರೆ. ಸಂವಿಧಾನಿಕ ತಿದ್ದುಪಡಿಗಳ ಸಂಖ್ಯೆ ಏನು, ಸಂವಿಧಾನಿಕ ತಿದ್ದುಪಡಿಗಳ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ. ಎಷ್ಟು? 3. ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಈ ಒಂದು ಮಂತ್ರಿ ಮತ್ತು ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸಚಿವರುಗಳ ಪದಚ್ಯುತಿ. ಯಾಕೆ? ಮಿನಿಮಮ್ 30 ದಿನಗಳ ಕಾಲ ಏನಂದ್ರೆ ಬಂಧನ ಆಗಿರ್ಬೇಕು ಅವ್ರದ್ದು. ಎಷ್ಟು ಬಂಧನವಾದರೆ ಅಥವಾ ಕನಿಷ್ಠ ಏನು, ಕನಿಷ್ಠ ಏನು 5 ವರ್ಷಗಳ ಕಾಲ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಿದರೆ ಅವರನ್ನು ಏನು ಮಾಡ್ಬೋದು, ತಿದ್ದುಪಡಿ ಮೂಲಕ ಏನು ಮಾಡೋದು, ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬಹುದು ಅಂತ ಈ ತಿದ್ದುಪಡಿ ಇಲ್ಲಿ ಹೇಳ್ತಾವೆ. ಇನ್ನು ಇಲ್ಲಿ ಮತ್ತೆ ಪೇಪರ್ಗೆ ಬರೋಣ. ನೋಟ್ಸ್ದು ಹೀಗಾಯಿತು, ಆಮೇಲೆ ನೋಡೋಣ ಅದನ್ನು ಏನಂತ ನೋಡೋಣ. ಪೇಪರ್ ನೋಡ್ರಿ. ಮಸೂದೆಯ ಪ್ರಕಾರ 30 ದಿನ ನಂತರ ನಿರಂತರ ಬಂಧನ ಇದ್ದವನ್ನು 31ನೇ ದಿನ ಪದಚ್ಯುತಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ. ಆದರೆ ಬಂಧನದಿಂದ ಬಿಡುಗಡೆ ಆದವರನ್ನು ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅಥವಾ ಸಚಿವರನ್ನಾಗಿ ನೇಮಿಸಲು ನಿರ್ಬಂಧ ಇರುವುದಿಲ್ಲ ಅಂತ ಹೇಳ್ತಾರೆ ಅವರು. ಬಟ್ ಇವ್ರು ನಾನು ಏನು ಮಾಡ್ಬೋದು ಅಂದರೆ, ನೀವು ನಿರಂತರವಾಗಿ ಬಂಧನ ಇದ್ದರೆ 30 ದಿನ ಬಂಧನ ಇದ್ದರೆ ಅವ್ರನ್ನ ಪದಚ್ಯುತಿಗೊಳಿಸಬಹುದು. ಏನು ಮಾಡ್ಬೋದು ನೋಡ್ಕೊಳ್ಳಿ, ಪದಚ್ಯುತಿಗೊಳಿಸಬಹುದು. ಆದರೆ ಅವರು ರಿಲೀಸ್ ಆದಮೇಲೆ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತ ಅವಕಾಶಗಳನ್ನು ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್ ನೋಡೋಣ ಇಲ್ಲಿ ಏನು ಕೊಟ್ಟಾರ ಅವ್ರು. ಮತ್ತೆ ನಮಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಮಾಹಿತಿ ಇಲ್ಲಿ ಏನೈತೆ ಅಂದರೆ ಅದು ಬಹಳ ಇಂಪಾರ್ಟೆಂಟು. ನೋಡಿ, ಫ್ರಂಟ್ ಪೇಜಲ್ಲಿ ಕವರ್ ಪೇಜಲ್ಲಿ ಕೊಟ್ಟಾರ ಅವರು. ಅದು ಸ್ವಲ್ಪ ವೇರಿಯೇಷನ್ ಆಗ್ತಿರ್ಬೋದು ನಿಮಗೆ, ಆದರೆ ಇಲ್ಲಿ ನೋಡಿ ಕರೆಕ್ಟಾಗಿ ನೋಡೋಣ. ಎಷ್ಟನೇ ತಿದ್ದುಪಡಿ ಇದು? 130ನೇ ತಿದ್ದುಪಡಿ ಆಗುತ್ತೆ. ನಾನು ನೋಟ್ಸ್ ಮಾಡ್ಕೊತಾ ಹೋಗ್ತೀನಿ, ನಿಮ್ಮ ಜೊತೆ ಹೇಳ್ತಾ ನೋಟ್ಸ್ ಮಾಡ್ತಾ ಹೋಗ್ತೀನಿ. ಏನಂದರೆ ಎಷ್ಟನೇ ತಿದ್ದುಪಡಿ ಅಂದರೆ 130ನೇ ತಿದ್ದುಪಡಿ. ತಿದ್ದುಪಡಿ ಮಸೂದೆಯ ಸಂಖ್ಯೆ ನೋಡ್ಕೊಳ್ಳಿ. ತಿದ್ದುಪಡಿ ಮಸೂದೆ ಸಂಖ್ಯೆ ಎಷ್ಟು? 130. ಹೌದಾ? 130. ಈ ಮಸೂದೆ ಕಾಲ ಕೇಳ್ಬೋದು, 2025 ಅಂತ ಹಾಕೊಳ್ಳಿ. ಆಮೇಲೆ ಕೇಂದ್ರಾಡಳಿತ ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗೆ ಇದು ಕೂಡ ಬರುತ್ತಿದ್ದು. ಏನು? ಕೇಂದ್ರಾಡಳಿತ, UTಗಳು, ಕೇಂದ್ರಾಡಳಿತ ಸರ್ಕಾರಗಳು. ಮತ್ತು ಇನ್ನೊಂದು ಏನಂದರೆ ಭಾಳ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಬರುತ್ತೆ ನೋಡಿ, ಇದು ಬಹಳ ಇಂಪಾರ್ಟೆಂಟು. ಜಮ್ಮು ಮತ್ತು ಕಾಶ್ಮೀರ್ ಪುನರ್ರಚನೆ ತಿದ್ದುಪಡಿ ಮಸೂದೆ. ಇದಕ್ಕೂ ಕೂಡ ಮಾಡ್ತಾರೆ ಅವರು. ತಿದ್ದುಪಡಿ ಮಸೂದೆ 2025 ಇದಕ್ಕೂ ಕೂಡ ಇಲ್ಲಿ ಮಾಡ್ತಾರೆ. ಅಂದರೆ ಒಟ್ಟು 3 ಮಸೂದೆಗಳನ್ನು ನೋಡ್ತೀವಿ ನಾವು ಇಲ್ಲಿ. ಹೌದಾ? ಇದನ್ನು ಮಂಡಿಸೋರು ಯಾರು ಅದು ಕೇಳ್ಬೋದು. ಟೈಮ್ ಇದನ್ನು ಮಂಡಿಸಿದವರು ಯಾರು ಕೇಳ್ಬೋದು. ಲೋಕಸಭೆಯಲ್ಲಿ ಮಂಡಿಸಿದವರು ಯಾರು ಅಂತ ಕೇಳ್ಬೋದು. ಯಾರು? ಕೇಂದ್ರ ಗೃಹ ಸಚಿವರು ಮಾಡ್ತಾರೆ ಇದನ್ನು. ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರು, ಗೃಹ ಮತ್ತು ಸಹಕಾರ ಸಚಿವರು ಅಂತ ಮಾಡ್ಕೊಳ್ಳಿ ನೋಟ್ಸ್. ಓಕೆನಾ? ಸಹಕಾರ ಸಚಿವರು. ಓಕೆ, ಇಷ್ಟು ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ ಅಂದರೆ ಇದರ ಪ್ರಮುಖ ಉದ್ದೇಶನೂ ಕೂಡ ನೋಡೋಣ ಇಲ್ಲಿ. ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾದ ಆರೋಪದ ಮೇಲೆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಕೇಂದ್ರ ಮತ್ತು ರಾಜ್ಯ ಸಚಿವರುಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಿದಾಗ ಅಂಥವರನ್ನು ಹುದ್ದೆಗಳಿಗಿಂತ ಪದಚ್ಯುತಿಗೊಳಿಸುವ ಪ್ರಕ್ರಿಯೆ ಕಾನೂನು ಚೌಕಟ್ಟು ವಿಧಿಸಲು ಈ ಮಸೂದೆಗಳನ್ನು ರೂಪಿಸಲಾಗಿದೆ ಎಂದು ಕಾರಣಗಳು ಮತ್ತು ಉದ್ದೇಶಗಳಲ್ಲಿ ತಿಳಿಸಲಾಗಿದೆ. ನಮ್ಮ ಎಕ್ಸಾಮ್ಗಳಿಗೆ ಏನು ಬೇಕಲ್ಲ ಅಷ್ಟನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಯಾರನ್ನು ಪದಚ್ಯುತಗೊಳಿಸಬಹುದು ಅಂತ ಕೇಳಬಹುದು. ಯಾರನ್ನು ಪದಚ್ಯುತಗೊಳಿಸಬಹುದು ಅಂತ ಕೇಳಬಹುದು. ಹೌದಾ?
ಇಲ್ಲಿ ಏನು ಮಾಡಿರಿ, PM CM ಮಂತ್ರಿಗಳು, ಇದು ಕೇಂದ್ರನೂ ಇರಬಹುದು ಅಥವಾ ರಾಜ್ಯ ಸರ್ಕಾರದ ಮಂತ್ರಿಗಳು ಇರಬಹುದು. ಇಷ್ಟುಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮಗಿಲ್ಲಿ, ಹೌದಾ. ಇನ್ನು ಇದು ಯಾಕೆ ಬಂತು ಸುದ್ದಿಯಲ್ಲಿ, ಏನು ಕಾರಣ ಏನು ಅಂತ ಕೇಳ್ಬೋದು. ಕಾರಣ ನೋಡೋಣ. ಇಲ್ಲಿ ಸಿಂಪಲಾಗಿ ಕೊಟ್ಟಿದ್ದಾರೆ, ಪೇಪರಲ್ಲಿ ನಿಮಗೆ ಹೇಳ್ತೀನಿ, ಹೌದಾ. ಏನು ಕೊಟ್ಟಾರ ನೋಡೋಣ. ರಾಜ್ಯಪಾಲರು ಪದಚ್ಯುತಗೊಳಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ರಾಜ್ಯಗಳಲ್ಲಿ ದೆಹಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರು ಮತ್ತು ಜಮ್ಮು ಕಾಶ್ಮೀರ ಸಂಬಂಧಿಸಿದಂತೆ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಅವರ ಸಕ್ಷಮ ಪ್ರಾಧಿಕಾರಿಗಳಾಗಿರುತ್ತಾರೆ ಎಂದು ಉಲ್ಲೇಖದಲ್ಲಿ ಈ ಒಂದು ಮಸೂದೆಯಲ್ಲಿ ಉಲ್ಲೇಖಿಸಲಾಗಿದೆ. ಓಕೆನಾ. ಇದು ಬರಾಕ್ ಜಾರಿಗೆ ಏನಂದರೆ, ದೆಹಲಿ ಮುಖ್ಯಮಂತ್ರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್, ಜಾರ್ಖಂಡ್ ಮುಖ್ಯಮಂತ್ರಿಯಾಗಿದ್ದ ಹೇಮಂತ್ ಸೊರೇನ್ ಮತ್ತು ತಮಿಳುನಾಡಿನ ಸಚಿವ ವಿ ಸೆಂಥಿಲ್ ಬಾಲಾಜಿ ಅವರನ್ನು ಜಾರಿ ನಿರ್ದೇಶನಾಲಯ ಬಂಧಿಸಿತ್ತು. ನ್ಯಾಯಾಂಗ ಬಂಧನದಲ್ಲಿದ್ದರೂ ಅವರ ಹುದ್ದೆಯಲ್ಲಿ ಮುಂದುವರೆದಿದ್ದರು. ಅಂಥ ಪ್ರಕರಣಗಳಲ್ಲಿ ಪದಚ್ಯುತಗೊಳಿಸುವುದಕ್ಕಾಗಿಯೇ ಈ ಒಂದು ತಿದ್ದುಪಡಿ ಪ್ರಸ್ತಾವನೆಗಳನ್ನು ಮಂಡಿಸಲಾಗುತ್ತಿದೆ. ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನಂದರೆ, ಯಾರು ಅರವಿಂದ್ ಕೇಜ್ರಿವಾಲು ಜಾರ್ಖಂಡ್ ಮುಖ್ಯಮಂತ್ರಿಯಾಗಿದ್ದ, ಪ್ರಸ್ತುತ ಮುಖ್ಯಮಂತ್ರಿ ಇದ್ದಾರೆ ಅವರು ಹೇಮಂತ್ ಸೊರೇನು, ಆಮೇಲೆ ತಮಿಳುನಾಡಿನ ಸಚಿವ ಯಾರು ವಿ ಸೆಂಥಿಲ್ ಬಾಲಾಜಿ ಅವರನ್ನು ಜಾರಿ ನಿರ್ದೇಶನಾಲಯ ಏನು ಮಾಡಿತ್ತು ಅಂದರೆ ಇಡಿ ಏನು ಮಾಡಿತ್ತು ಅಂದರೆ ಬಂಧನ ಮಾಡಿತ್ತು. ಬಟ್ ಅವರನ್ನು ಹುದ್ದೆಯಿಂದ ಕೆಳಗಿಳಿಸೋಕ್ಕಾಗಿರಲಿಲ್ಲ. ಅದಕ್ಕಾಗಿ ಕೇಂದ್ರ ಸರ್ಕಾರ ಈ ಒಂದು ಹೊಸ ತಿದ್ದುಪಡಿ ಮೂಲಕ ಬಂಧಿತರಾದ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳನ್ನು ಒಂದು 30 ದಿನಗಳ ನಂತರ ಅವರನ್ನು ಏನು ಮಾಡೋದು, ವಜಾ ಮಾಡಬಹುದು ಅಂತ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಎಸ್ ಸ್ನೇಹಿತರೆ, ಈ ಒಂದು ಸಾಂವಿಧಾನಿಕ ತಿದ್ದುಪಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ತು ಅಂತ ನಾನು ನಿಮ್ಮ ಜೊತೆ ಭಾವಿಸ್ತೀನಿ. ಹಾಗಾದರೆ ಈ ಪ್ರಧಾನಮಂತ್ರಿಗೆ ನೋಡಿ, ಒಂದು ಬುಕ್ಕನ್ನು ತೆಗೆದುಕೊಂಡಿನಿ, ಯಾರು PS ಗಂಗಾಧರ್ ಬುಕ್ ತೊಗೊಂಡಿನಿ. ಇಲ್ಲಿ ಪ್ರಧಾನಮಂತ್ರಿಗೆ ಸಂಬಂಧಿಸಿದಂಥ ಸಣ್ಣ ಪುಟ್ಟ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಏನಂದರೆ, ನಮಗೆ ಡೈರೆಕ್ಟಾಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ಒಂದೊಂದು ಸಲ ಕೇಳಲ್ಲ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನೋಡೋಣ, ಪ್ರಧಾನಮಂತ್ರಿಗೆ ಅವಕಾಶಗಳಿಂದವನ್ನ ನೋಡ್ಕೊತ ಹೋಗೋಣ. ಇಲ್ಲಿ ಇದೊಂದು ಸಂವಿಧಾನಾತ್ಮಕ ಹುದ್ದೆ, ಹೌದಾ. ಹಾಗಾದರೆ ಸಂವಿಧಾನದ 74ನೇ ವಿಧಿ ಸಂವಿಧಾನದ 74ನೇ ವಿಧಿ ಪ್ರಧಾನಮಂತ್ರಿಗಳ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಅಲ್ಲಿ ಕ್ವಶನ್ಸ್ ಕೇಳಬಹುದು. ಯಾಶನೇ ವಿಧಿ 74 ಕ್ಲಾಸ್ 1. ಈ ಒಂದು ವಿಧಿಯ ಮೂಲಕ ರಾಷ್ಟ್ರಾಧ್ಯಕ್ಷರಿಗೆ ನೆರವು ಮತ್ತು ಸಲಹೆ ನೀಡಲು ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಮಂತ್ರಿಮಂಡಲ ಇರತಕ್ಕದ್ದೆಂದು ಇಲ್ಲಿ ಈ ಒಂದು 74 ವಿಧಿ ತಿಳಿಸುತ್ತಿಲ್ಲಿ. ಸ್ನೇಹಿತರೆ, ಇಲ್ಲೊಂದು ಬೆಸ್ಟ್ ಕೋಟ್ ಇದೆ ನೋಡಿ. ಏನಪ್ಪ ಅಂದರೆ, ಭಾರತದ ಪ್ರಧಾನಮಂತ್ರಿಯ ಸ್ಥಾನವನ್ನು ಗ್ರೇಟ್ ಬ್ರಿಟನ್ನಿನ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಹೋಲಿಸಬಹುದು. ಏನಂದರೆ, ಇನ್ನು ಲಾರ್ಡ್ ಮಾರ್ಲೆ ಅವರು ಬ್ರಿಟಿಷ್ ಪ್ರಧಾನಿಯನ್ನು ಅಸಮಾನರಲ್ಲಿ ಪ್ರಥಮರು ಎಂದು ಪರಿಗಣಿಸಿದ್ದಾರೆ. ಇನ್ನು ಐವರ್ ಜೆನ್ನಿಂಗ್ಸ್ ಏನು ಹೇಳ್ತಾರೆ ಅಂದರೆ, ಬ್ರಿಟಿಷ್ ಪ್ರಧಾನಿಯನ್ನು ಅಪರಿಮಿತ ತಾರಾಗಣದ ನಡುವೆ ಶೋಭಿಸುವ ಚಂದ್ರನಿಗೆ ಹೋಲಿಸಿದ್ದಾರೆ. ಇಂಥ ಮಾತುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಈ ಐವರ್ ಜೆನ್ನಿಂಗ್ಸು ಮತ್ತು ಲಾರ್ಡ್ ಮಾರ್ಲೆ ಇಲ್ಲಿ 1909 ಕಾಯ್ದೆಯ ಒಂದು ನಿರ್ಮಾಪಕರು ಲಾರ್ಡ್ ಮಾರ್ಲೆ, ಇವರ ಒಂದು ಕೊಟೇಶನ್ಗಳು ಕೂಡ ನಮ್ಮ ಒಂದು ಪರೀಕ್ಷೆಗಳಲ್ಲಿ ಕೇಳಬಹುದು. ಹಾಗಾಗಿ ನೋಡ್ಕೊಳ್ಳಿ. ಎಸ್, ಪ್ರಧಾನಮಂತ್ರಿಯನ್ನು ಯಾವ ವಿಧಿ ಮೂಲಕ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಹೇಳು? 75ನೇ ವಿಧಿಯ ಮೂಲಕ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂತ ಪ್ರಧಾನಮಂತ್ರಿಯನ್ನು ನೇಮಕ ಮಾಡ್ತಾರೆ, ಹೌದಾ. ನೋಡೋಣ ನೆಕ್ಸ್ಟು. ಇನ್ನು ಪದಚ್ಯುತಿಗೊಳಿಸುವ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಮಾಹಿತಿ ನೋಡೋಣ. ಯಾಕಂದರೆ ನಮಗೆ ಇರ್ತಕ್ಕಂಥ ಮಾಹಿತಿ ಏನಿತ್ತು, ಪದಚ್ಯುತಿಗೊಳಿಸುವುದು. ಪ್ರಧಾನಮಂತ್ರಿಯ ಅಧಿಕಾರಾವಧಿಯನ್ನು ಇಲ್ಲಿ ನಿರ್ದಿಷ್ಟಪಡಿಸಲಾಗಿಲ್ಲ. ಸಂವಿಧಾನದಲ್ಲಿ ಪ್ರಧಾನಮಂತ್ರಿಯ ಅಧಿಕಾರಾವಧಿಯನ್ನು ನಿರ್ದಿಷ್ಟಪಡಿಸಲಾಗಿಲ್ಲ. ಮತ್ತೇನು, ಪ್ರಧಾನಮಂತ್ರಿಯವರು ರಾಷ್ಟ್ರಾಧ್ಯಕ್ಷ ಇಚ್ಛೆಯ ಪರ್ಯಂತ ಅಧಿಕಾರದಲ್ಲಿರುತ್ತಾರೆ ಎಂದು ಸಂವಿಧಾನವು ಸ್ಪಷ್ಟಪಡಿಸುತ್ತದೆ. ಆದರೆ ರಾಷ್ಟ್ರಾಧ್ಯಕ್ಷರು ಯಾವ ಸಂದರ್ಭದಲ್ಲಿ ಬೇಕಾದರೂ ಪ್ರಧಾನಮಂತ್ರಿಯನ್ನು ವಜಾಗೊಳಿಸಬಹುದು ಎಂಬುದು ಇದರ ಅರ್ಥ ಅಲ್ಲ. ವಾಸ್ತವವಾಗಿ ಲೋಕಸಭೆಯಲ್ಲಿ ಬಹುಮತವನ್ನು ಎಲ್ಲಿವರೆಗೆ ಹೊಂದಿರುತ್ತಾರೋ ಅಲ್ಲಿವರೆಗೆ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯನ್ನು ಅಧಿಕಾರದಿಂದ ವಜಾ ಮಾಡುವಂತಿಲ್ಲ. ಲೋಕಸಭೆಯ ವಿಶ್ವಾಸವನ್ನು ಕಳೆದುಕೊಂಡರೆ ಪ್ರಧಾನಮಂತ್ರಿ ರಾಜೀನಾಮೆ ನೀಡಬೇಕಾಗುತ್ತದೆ. ಸೊ ಇದಕ್ಕೆ ಉದಾಹರಣೆ ನೋಡೋದಾದರೆ, VP ಸಿಂಗ್ ಅವರು 1990ರಲ್ಲಿ ಮತ್ತು 1997ರಲ್ಲಿ ದೇವೇಗೌಡರು ಏನು ಮಾಡ್ತಾರೆ ಅಂದರೆ, ಲೋಕಸಭೆಯಲ್ಲಿ ವಿಶ್ವಾಸ ಮತಕ್ಕೆ ಸೋಲುಂಟಾದ ನಂತರ ರಾಜೀನಾಮೆ ನೀಡಿರ್ತಕ್ಕಂಥ ನಿದರ್ಶನಗಳನ್ನು ನಾವು ನೋಡ್ತೀವಿ. ಒಂದು ವೇಳೆ ಲೋಕಸಭೆಯ ವಿಶ್ವಾಸವನ್ನು ಕಳೆದುಕೊಂಡ ನಂತರವೂ ಪ್ರಧಾನಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡದಿದ್ದರೆ ರಾಷ್ಟ್ರಾಧ್ಯಕ್ಷರು ಅವರನ್ನು ಪದಚ್ಯುತಿ ಅಥವಾ ವಜಾಗೊಳಿಸಬಹುದು. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಇಲ್ಲಿ ಮಾಹಿತಿ ಸ್ನೇಹಿತರೆ, ಯಾವುದು ಇದಕ್ಕೆ ಸಂಬಂಧಪಟ್ಟಂಗೆ. ಇನ್ನು ರಾಜ್ಯ ಕಾರ್ಯಾಂಗದ ಸಂಬಂಧಪಟ್ಟಂತೆ ಇಲ್ಲೇ ನೋಡೋಣ ಅಂದರೆ, ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತೆ ಒಂದೆರಡು ಮಾಹಿತಿಗಳನ್ನು ನೋಡೋಣ. ಎಸ್, ಇಲ್ಲಿದೆ ನೋಡಿ.
ಸಂವಿಧಾನಾತ್ಮಕವಾಗಿ ಔಪಚಾರಿಕವಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲೂ ರಾಜ್ಯಪಾಲರಿಗಿರ್ತವೆ. ಆದರೆ ನೈಜ ಮಂತ್ರಿಮಂಡಲದ ಕಾರ್ಯಾಂಗ ಯಾರಾಗಿರ್ತಾರೆ ಅಂದರೆ ಮುಖ್ಯಮಂತ್ರಿ ಆಗಿರ್ತಾರೆ. ಇದಕ್ಕಾಗಿ ನಾವೇನು ನೋಡ್ತೀವಿ ಅಂದರೆ 163 ಕ್ಲಾಸ್ 1 ವಿಧಿ ಏನು ಮಾಡ್ತೀವಿ ಅಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡ್ತೈತಿ. ಹೌದಾ? ನೆಕ್ಸ್ಟ್ ಇನ್ನು ಇವರು ವಜಾ ಯಾವ ಥರ ಮಾಡ್ತಾರೆ ನೋಡೋಣ. ಅಧಿಕಾರಾವಧಿ ಏನಂತ ನೋಡೋಣ. ಹೌದಾ? ಇದ್ರೂ ಕೂಡ ಇಲ್ಲಿ ಸಂವಿಧಾನದಲ್ಲಿ ಮುಖ್ಯಮಂತ್ರಿಯ ಒಂದು ಅಧಿಕಾರಾವಧಿಯನ್ನು ನಿರ್ದಿಷ್ಟಗೊಳಿಸಲಾಗಿಲ್ಲ ಅಂತ ನಾವು ಸಂವಿಧಾನದಲ್ಲಿ ನೋಡ್ತೀವಿ. ಇವರು ಕೂಡ ರಾಜ್ಯಪಾಲರ ಇಚ್ಛೆಯ ಪರ್ಯಂತ ಅಧಿಕಾರದಲ್ಲಿ ಮುಂದುವರಿತಾರೆ. ರಾಜ್ಯಪಾಲರು ಯಾವಾಗ ಬೇಕಾದರೂ ಇವರನ್ನು ಅಧಿಕಾರದಿಂದ ವಜಾಗೊಳಿಸಬಹುದೆಂದು ಇದರ ಅರ್ಥವಲ್ಲ. ವಿಧಾನಸಭೆಯಲ್ಲಿ ಬಹುಮತವನ್ನು ಹೊಂದಿರುವವರೆಗೆ ಇವರನ್ನು ವಜಾ ಮಾಡುವಂತಿಲ್ಲ. 1994ರಲ್ಲಿ SR ಬೊಮ್ಮಾಯಿ ವರ್ಸಸ್ ಭಾರತ ಒಕ್ಕೂಟ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿದೆ. ಇಲ್ಲಿ ಪ್ರಶ್ನೆ ಹಿಂಗೆ ಕೇಳ್ಬೋದು ನಿಮಗೇನೆಂದರೆ, ಈ ಕೆಳಗಿನ ಯಾವ ಪ್ರಕರಣದ ಮೂಲಕ ರಾಜ್ಯಪಾಲರು ಯಾವಾಗ ಬೇಕಾದರೂ ಮುಖ್ಯಮಂತ್ರಿಯವರನ್ನು ಅಧಿಕಾರದಿಂದ ವಜಾಗೊಳಿಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಅಂತ ಕೇಳ್ಬೋದು. ಸ್ನೇಹಿತರೆ, 1994ರ ಯಾರು SR ಬೊಮ್ಮಾಯಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ಬಸವರಾಜ ಬೊಮ್ಮಾಯಿ ಅವರ ತಂದೆಯವರು. ಇವರ ಒಂದು ಪ್ರಕರಣದಲ್ಲಿ ಏನಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು. ಹೌದಾ? ಇಲ್ಲಿ ಮುಂದುವರೆದು ನೋಡಬೇಕಾದ್ರೆ ಮುಖ್ಯಮಂತ್ರಿಯು ವಿಧಾನಸಭೆಯ ವಿಶ್ವಾಸವನ್ನು ಕಳೆದುಕೊಂಡರೆ ಆತನು ರಾಜೀನಾಮೆ ನೀಡಬೇಕಾಗುತ್ತದೆ. ರಾಜೀನಾಮೆ ನೀಡದಿದ್ದರೆ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ವಜಾ ಮಾಡಿಸಬಹುದು. ಇಷ್ಟು ನಮಗಿಲ್ಲಿ ಏನು ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗೆ ಇರ್ತಕ್ಕಂಥ ಪ್ರಮುಖ ಮಾಹಿತಿಗಳನ್ನು ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ಒಂದು ಪ್ರಮುಖವಾದ ಕರೆಂಟ್ ಅಫೇರ್ಸನ್ನು ನೋಡೋಣ. ಇಲ್ಲಿ ಮತ್ತೊಂದು ಪ್ರಮುಖವಾದ ವಿಚಾರ ನೋಡೋಣ. ಏನಂದರೆ ಈ ಎಡಿಟೋರಲ್ಲಿ ಏನು ಕೊಟ್ಟಂದರೆ ಗಾಜಾ ಪಟ್ಟಿಗೆ ಸಂಬಂಧಿಸಿದ ಒಂದು ಪ್ರಮುಖವಾದ ಮಾಹಿತಿಗಳನ್ನು ಇಲ್ಲಿ ಇವತ್ತು ನೋಡಬಹುದು ನಾವು. ಮಕ್ಕಳ ಬಾಲ್ಯ ಜರ್ಜರಿತ ಈ ಕುರಿತಾಗಿ ಒಂದು ಸಂಪೂರ್ಣವಾದ ಚಿತ್ರಣವನ್ನು ಇಲ್ಲಿ ಒಂದು ಆರ್ಟಿಕಲನ್ನು ನಾವು ಇಲ್ಲಿ ನೋಡಬಹುದು. ನೋಡಿ, ಈ ಮಕ್ಕಳ ಚಿತ್ರವನ್ನು ತಾವು ನೋಡಬಹುದು. ಇಲ್ಲಿ ಇವತ್ತಿನ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ದೃಶ್ಯ ಇದು. ಹಸಿವು ತಡೆಯಲಾಗುತ್ತಿಲ್ಲ, ಊಟ ಕೊಡಿ. ಗಾಜಾ ಪಟ್ಟಿ ನಿರಾಶ್ರಿತ ಶಿಬಿರವೊಂದರಲ್ಲಿ ಆಹಾರಕ್ಕಾಗಿ ಮಕ್ಕಳು ಪಾತ್ರೆಗಳನ್ನು ಒಡ್ಡಿದ ಕ್ಷಣ. ಸ್ನೇಹಿತರೆ, ಈ ಯುದ್ಧದಿಂದಾಗಿ ಇಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ವಿಚಾರ ನೋಡೋದಾದರೆ 19 ಲಕ್ಷ ಜನ ಯುದ್ಧದಿಂದಾಗಿ ನಿರಾಶ್ರಿತರಾಗಿರ್ತಕ್ಕಂಥ ನೋಡ್ತೀವಿ. ಒಟ್ಟು 62,000 ಜನ ಇಲ್ಲಿ ಪ್ಯಾಲೆಸ್ಟೀನಿಯರು ಮೃತಪಟ್ಟ ವಿಚಾರವನ್ನು ನೋಡ್ತೀವಿ. ಈ ಒಂದು 62,000ರಲ್ಲಿ 18,500 ಮಕ್ಕಳು ಮೃತಪಟ್ಟಿರ್ತಕ್ಕಂಥ ಸಂಗತಿಯನ್ನು ಕಾಣಬಹುದು. 1.5 ಲಕ್ಷಕ್ಕಿಂತ ಹೆಚ್ಚು ಜನರು ಪ್ಯಾಲೆಸ್ಟೀನರು ಗಾಯಗೊಂಡಿದ್ದಾರೆ. ಇನ್ನು 20,000 ಮಕ್ಕಳು ತೀವ್ರ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. 6.5 ಲಕ್ಷ ಜನ ಮಕ್ಕಳು ಶಿಕ್ಷಣದಿಂದ ಒಳಗಾಗಿದ್ದಾರೆ. ಹೌದಾ? ಇಷ್ಟು ಒಂದು ಅಮಾನವೀಯ ದೃಶ್ಯವನ್ನು ಕೂಡ ನಾವಿಲ್ಲಿ ಇವತ್ತಿನ ಪತ್ರಿಕೆಯಲ್ಲಿ ನೋಡ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಮ್ಯಾಪನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕಡೆ ಇಸ್ರೇಲ್ ಇದೆ, ಈ ಕಡೆ ಈಜಿಪ್ಟ್ ಇದೆ, ಇಲ್ಲಿ ಗಾಜಾ ಸ್ಟ್ರಿಪ್ಪನ್ನು ಕೂಡ ಅವರು ನೀಡಿದ್ದಾರೆ. ಹೌದಾ? ಇಲ್ಲಿ ಪ್ರಶ್ನೆ ಏನು ಕೇಳಬಹುದು ಅಂದರೆ, ಗಾಜಾ ಪಟ್ಟಿಯೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳು ಯಾವುದು ಅಂತ ಕೇಳಬಹುದು. ಯಾವುದು? ಗಾಜಾ ಪಟ್ಟಿಯೊಂದಿಗೆ ಗಡಿಯನ್ನು ಹಂಚಿಕೊಂಡಿರತಕ್ಕಂಥ ದೇಶಗಳು ಯಾವುದು ಅಂತ ಕೇಳಬಹುದು. ನೀವು ಮ್ಯಾಪಲ್ಲಿ ನೋಡ್ಬೋದು. ಇಲ್ಲಿ ಒಂದು ಕಡೆ ಇಲ್ಲಿ ಮೆಡಿಟೇರಿಯನ್ ಸಮುದ್ರ ಕೂಡ ನೋಡ್ತೀರಿ. ಮೆಡಿಟೇರಿಯನ್ ಸಮುದ್ರ ಕೂಡ ನೋಡ್ತೀರಿ. ಹೌದಾ? ಆಮೇಲೆ ಇಲ್ಲಿ ಒಂದು ಕಡೆ ಜೋರ್ಡಾನ್ ರಾಷ್ಟ್ರವನ್ನು ನೋಡ್ತೀರಿ ಮತ್ತು ಈಜಿಪ್ಟ್ ರಾಷ್ಟ್ರವನ್ನು ನೋಡ್ತೀರಿ. ಸೊ ಇಲ್ಲಿ ಮೆಡಿಟೇರಿಯನ್ ಸಿ, ಈ ಚಿಕ್ಕ ಮ್ಯಾಪಲ್ಲಿ ಮೆಡಿಟೇರಿಯನ್ ಸಿ ನೋಡ್ತೀರಿ. ಈಜಿಪ್ಟ್ ಏನು ಮಾಡ್ತೀರಿ, ಈ ಜೋರ್ಡಾನ್ ಮತ್ತು ಇಸ್ರೇಲು ಜೋರ್ಡಾನ್ ಮತ್ತು ಈಜಿಪ್ಟ್ ರಾಷ್ಟ್ರದೊಂದಿಗೆ ಗಡಿ ಹಂಚಿಕೊಂಡಿರುವ ವಿಚಾರಗಳನ್ನು ಕೂಡ ನೀವು ಇಲ್ಲಿ ನೋಡ್ತೀರಿ. ಆಮೇಲೆ ಇಲ್ಲಿ ಗಾಜಾ ಪಟ್ಟಿಯನ್ನು ಅವರು ನೀಡಿದ್ದಾರೆ. ಇನ್ನು ವೆಸ್ಟ್ ಬ್ಯಾಂಕ್ ಇಲ್ಲಿ ಕಂಡು ಬರುತ್ತೆ ನೋಡಿದ್ದು, ಇದು ವೆಸ್ಟ್ ಬ್ಯಾಂಕು. ಇನ್ನೊಂದು ಈ ಚಿಕ್ಕ ರಾಷ್ಟ್ರ ಇಲ್ಲಿ ಕಂಡು ಬರುತ್ತೆ, ಇಲ್ಲಿ ಲೆಬನಾನ್. ಇಷ್ಟು ರಾಷ್ಟ್ರಗಳನ್ನು ಈ ಒಂದು ಇಶ್ಯೂವಲ್ಲಿ ನೋಡ್ತೀವಿ. ಇನ್ನೊಂದು ಯಾವುದು? ಸಿರಿಯಾ ರಾಷ್ಟ್ರ. ಹೌದಾ? ಇಷ್ಟು ಪ್ರಮುಖ ಮಾಹಿತಿಗಳನ್ನು ಕೂಡ ಇಲ್ಲಿ ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಇನ್ನು ಇದಕ್ಕಾಗಿ ಸಂಬಂಧಪಟ್ಟಂತೆ ನೀವೇನು ಮಾಡಿ, ಮ್ಯಾಪ್ ರೀಡಿಂಗನ್ನು ಮಾಡಿ. ಯಾಕಂದರೆ ಈಗ ಎಷ್ಟೋ ಸಲ ಕೇಳಿದರು, ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಡುವ ರಾಷ್ಟ್ರಗಳು ಯಾವುದು ಅಂತ ಕೇಳಿದರು. ಮೊನ್ನೆ ಪ್ರಶ್ನೆ ಒಂದು ಕೇಳಿದರು. ಈಜಿಪ್ಟ್ ಸಂಬಂಧಪಟ್ಟಂಗೆ ರಾಪಾ ಗಡಿ ಬರುತ್ತಿಲ್ಲ, ಒಂದು ರಾಪಾ ಗಡಿ. ಇನ್ನು ಜೋರ್ಡಾನ್ ಸಂಬಂಧಪಟ್ಟಂಗೆ ಇಲ್ಲಿ ಮೃತ ಸಮುದ್ರ ಬರುತ್ತಾ, ಅದು ಸಂಬಂಧಪಟ್ಟಂಗೆ ನೋಡ್ಕೊಳ್ಳಿ. ಯಾಕಂದರೆ 360 ಡಿಗ್ರಿಯಲ್ಲಿ ನೀವು ನೋಡ್ತಾ ಹೋಗಬೇಕು. ಇನ್ನು ಗಾಜಾ ಪಟ್ಟಿ, ಸಿರಿಯಾದ ರಾಜಧಾನಿ ಯಾವುದು ಅದು ಸ್ವಲ್ಪ ಕಮೆಂಟ್ ಮಾಡಿ ಗೊತ್ತಿದ್ರೆ. ಇನ್ನು ಲೆಬನಾನ್ ರಾಜಧಾನಿ ಯಾವುದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇನ್ನು ಲೆಬನಾನ್ ರಾಜಧಾನಿ ಯಾವುದು ಕಮೆಂಟ್ ಮಾಡಿ. ಒಂದು ಇಂಟರಾಕ್ಷನ್ ನಿಮ್ಮದು ಕೂಡ ಇರಲಿ. ಸೊ ನನ್ನ ಒಂದು ತಯಾರಿಗೆ ಮತ್ತು ನಿಮ್ಮ ಒಂದು ನೋಟ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಹೌದಾ? ಇಷ್ಟು ಇವತ್ತಿನ ಈ ಒಂದು ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಮುಖ ಮಾಹಿತಿಗಳನ್ನು ನೋಡ್ತೀವಿ. ನೆಕ್ಸ್ಟ್ ಇನ್ನು ಕ್ರೀಡೆ ವಿದೇಶಾಂಗದಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ವಾಣಿಜ್ಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಕೂಡ ಇಲ್ಲಿ ನೋಡೋಣ. ಸ್ನೇಹಿತರೆ, ಮತ್ತೊಂದು ಪ್ರಮುಖ ಕರೆಂಟ್ ಅಫೇರ್ಸ್ ನೋಡೋಣ. ವಿಧಾನಮಂಡಲ ಅಧಿವೇಶನ ಸಂಬಂಧಪಟ್ಟಂತೆ 4 ಲಕ್ಷ ಗಿಗ್ ಕಾರ್ಮಿಕರಿಗೆ ಭದ್ರತೆ.
ಏನು ಈ ಗಿಗ್ ಕಾರ್ಮಿಕರಿಗೆ ಒಂದು ಹೊಸ ಮಸೂದೆಯನ್ನು ಅಂಗೀಕಾರ ಮಾಡಿದೆ ಕರ್ನಾಟಕ ಸರ್ಕಾರ. ಏನಂದರೆ ಆ ಮಸೂದೆಯ ಹೆಸರು, ಟೈಟಲ್ ಬರ್ಕೊಳ್ಳಿ, ಮಸೂದೆಯ ಹೆಸರು. ನಾನು ಕೂಡ ನಿಮ್ಮ ಜೊತೆ ನೋಟ್ಸ್ ಮಾಡ್ತಾ ಹೋಗ್ತೀನಿ ನೋಡಿ. ಈ ನೋಟ್ಸ್ ಯಾವ ಥರ ಮಾಡ್ಕೋಬೇಕು ಅಂತ ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿ, ಟೈಟಲ್ ಈ ಥರ ಹಾಕೊಳ್ಳಿ. ಏನಂದರೆ ಟೈಟಲ್ ಏನು, ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಮಸೂದೆ 2025. ಎಸ್, ಈ ಥರ ನಿಮ್ಮ ಟೈಟಲ್ ಇರಲಿ. ಹೌದಾ? ಇದು ಯಾವ ಇಲಾಖೆಗೆ ಸಂಬಂಧಪಟ್ಟಂತೆ ಅಂತ ಕೇಳ್ಬೋದು. ಇಲಾಖೆ ಅಂತ ನೋಟ್ ಮಾಡ್ಕೊಳ್ಳಿ, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ನೋಟ್ ಮಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ಇಲ್ಲೇನು ವಿಷಯಗಳನ್ನ ನೋಡೋಣ. ಮೊದಲು ವಿಷಯ ನೋಡೋಣ, ಆಮೇಲೆ ನೋಟ್ಸ್ ಮಾಡ್ಕೊಳ್ಳೋಣ. ಪ್ಲ್ಯಾಟ್ಫಾರ್ಮ್ ಆಧಾರಿತ ಸೇವೆಗಳಾದ ಸ್ವಿಗ್ಗಿ, ಝೊಮ್ಯಾಟೊ, ರೈಡ್ ಶೇರಿಂಗ್ ಸೇವೆಗಳಾದ ಓಲಾ, ಊಬರ್, ಕಾಮರ್ಸ್ ಸೇವೆಗಳ ಸಂಸ್ಥೆಗಳಾದ ಅಮೆಜಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್ ಮತ್ತಿತರ ಕ್ಷೇತ್ರಗಳಲ್ಲಿ ಪೂರ್ಣಕಾಲಿಕ ಅಥವಾ ಅರೆಕಾಲಿಕ ಡೆಲಿವರಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೂ ಇನ್ನು ಮುಂದೆ ಸಾಮಾಜಿಕ ಭದ್ರತೆ ಸಿಗಲಿದೆ. ಹೌದಾ? ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಸೂದೆ 2025ಕ್ಕೆ ವಿಧಾನಸಭೆ ಮಂಗಳವಾರ ಅಂಗೀಕಾರ ನೀಡಿದೆ. ರಾಜ್ಯದ 4 ಲಕ್ಷ ಗಿಗ್ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಗಿಗ್ ಕಾರ್ಮಿಕರು ಸರಕು ಸೇವೆಗಳು ನಿಗದಿತ ಸಮಯಕ್ಕೆ ಸರಿಯಾಗಿ ಸೂಚಿಸಿದ ಸ್ಥಳಗಳಿಗೆ ವಾಹನಗಳಲ್ಲಿ ತೆರಳಿ ವಿತರಿಸುತ್ತಾರೆ. ಅಂಥ ಸಂದರ್ಭಗಳಲ್ಲಿ ಅಪಘಾತಕ್ಕೆ ಒಳಗಾಗಬಹುದು. ಅಪಘಾತದಿಂದ ಮರಣ, ಶಾಶ್ವತ ಅಂಗವೈಕಲ್ಯ ಹೊಂದಿದ್ದರೆ ಅವರು ಮತ್ತು ಅವರ ಅವಲಂಬಿತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಮತ್ತು ಅವರ ಕುಟುಂಬಗಳಿಗೆ ಸಾಮಾಜಿಕ ಭದ್ರತೆ ಈ ಮೂಲಕ ಸಿಗಲಿದೆ. ಇದಕ್ಕಾಗಿ ಪ್ಲಾಟ್ಫಾರ್ಮ್ ಆಧಾರಿತ ಸೇವೆಯ ವೇದಿಕೆಗಳಿಂದ ಪ್ರತಿ ವಹಿವಾಟಿನ ಮೇಲೆ ಶೇಕಡ 1ರಿಂದ ಶೇಕಡ 2 ಮೀರದಂತೆ ಕ್ಷೇಮಾಭಿವೃದ್ಧಿ ಶುಲ್ಕ ಸಂಗ್ರಹಿಸಲಾಗುತ್ತದೆ. ಅವರಿಗೆ ಭವಿಷ್ಯ ನಿಧಿ, ಅಪಘಾತ ಸೌಲಭ್ಯ, ವಸತಿ, ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯ, ಕಾರ್ಮಿಕ ಕೌಶಲ್ಯಾಭಿವೃದ್ಧಿ, ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ ಈ ಮೂಲಕ ಸಿಗಲಿದೆ. ರಾಜ್ಯದಲ್ಲಿರ್ತಕ್ಕಂಥ ಅಷ್ಟು ಗಿಗ್ ಕಾರ್ಮಿಕರ ಸಂಖ್ಯೆ ಎಷ್ಟಂದರೆ 4 ಲಕ್ಷ. ಎಷ್ಟು? 4 ಲಕ್ಷ ಅಂತ ಅಂದಾಜು ಮಾಡಲಾಗಿದೆ. ಅವರು ಶಾಸನಬದ್ಧ ಸೌಲಭ್ಯಗಳಿಂದ ವಂಚಿತರಾಗದಂತೆ ಅವರ ಜೀವನ ಮಟ್ಟವನ್ನು ಉತ್ತಮಪಡಿಸಲು ಕಾಯ್ದೆ ನೆರವಾಗಲಿದೆ. ಶೇಕಡ 90ರಷ್ಟು ಇರುವ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕೆ ಪೆಟ್ರೋಲ್, ಡೀಸೆಲ್ ಮೇಲೆ ಪ್ರತ್ಯೇಕ ಸೆಸ್ ಹಾಕುವಂತೆ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೇವೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ಹೌದಾ? ಇಷ್ಟು ಇಂಪಾರ್ಟೆಂಟ್ ಇಲ್ಲಿ. ನೆಕ್ಸ್ಟ್ ಈ ಒಂದು ಇನ್ನೊಂದು ಇಂಪಾರ್ಟೆಂಟ್ ಇದೆ, ಆಮೇಲೆ ನೋಟ್ಸ್ ಮಾಡೋಣ. ಏನಂದರೆ ಕಲ್ಯಾಣ ಮಂಡಳಿ ರಚನೆ. ಸೊ ಇಲ್ಲಿ ನೋಡಿರಿ, ಇದು ಫೋಕಸ್ ಆಗಿರಲಿ. ಇಲ್ಲಿ ನೋಡ್ಕೊಳ್ಳಿ, ಈ ಪಾರ್ಟ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಇದೆ ನೋಡಿ ಸ್ನೇಹಿತರೆ. ಇನ್ನೊಂಚೂರು ನೋಡಿ. ಏನಂದರೆ ನಿಧಿ ಸಂಗ್ರಹಣೆ, ನಿರ್ವಹಣೆ, ಫಲಾನುಭವಿಗಳಿಗೆ ಮತ್ತು ಅವರ ಅವಲಂಬಿತರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳ ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕ ಕಲ್ಯಾಣ ಮಂಡಳಿ ಸ್ಥಾಪಿಸಲಾಗುತ್ತಿದೆ. ಇದಕ್ಕೆ ಮಂಡಳಿ ಅಧ್ಯಕ್ಷ ಯಾರು ಇರ್ತಾರೆ ಅಂದರೆ, ಈ ಮಂಡಳಿಗೆ ಕಾರ್ಮಿಕ ಸಚಿವರು ಅಧ್ಯಕ್ಷರಾಗಿರುತ್ತಾರೆ. 6 ಸದಸ್ಯರು, 1 ಕಾರ್ಯದರ್ಶಿ ಇರುತ್ತಾರೆ. ನಾಮನಿರ್ದೇಶಿತ ಸದಸ್ಯರು 3 ವರ್ಷಗಳ ಅವಧಿ ಹೊಂದಿರುತ್ತಾರೆ. ಪ್ರತಿ 3 ತಿಂಗಳಿಗೆ ಒಮ್ಮೆ ಸಭೆ ನಡೆಸಬೇಕಿದೆ. ಅಷ್ಟು ತುಂಬ ಇಂಪಾರ್ಟೆಂಟ್ ಮಾಹಿತಿ ನಮಗಿಲ್ಲಿ ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿಗಳನ್ನು ನೋಡ್ತೀವಿ ನಾವು. ಎಸ್, ಇಲ್ಲಿ ಪ್ರಶ್ನೆ ಉದ್ಭವಿಸೋದು ಏನಂದ್ರೆ, ಹೂ ಆರ್ ಗಿಗ್ ಕಾರ್ಮಿಕರ್ಸ್? ಹೂ ಆರ್ ಗಿಗ್ ಲೇಬರ್ಸ್ ಅಂತ ಕೇಳ್ತಾರೆ. ಗಿಗ್ ಕಾರ್ಮಿಕರು ಯಾರು ಅಂತ ನಿಮ್ಗೆ ಕೇಳ್ತಾರೆ. ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮಾಹಿತಿ ಇದು. ಈ ಗಿಗ್ ಕಾರ್ಮಿಕರ ಬಗ್ಗೆ ಜಾಸ್ತಿ ಹೇಳಲ್ಲ, ಆಲ್ಮೋಸ್ಟ್ ಗೊತ್ತಿರ್ತಾರೆ ನಿಮಗೆ ಇವರು. ಎಸ್, ಇಲ್ಲಿ ಏನಂದರೆ ಪ್ರಸ್ತುತ ಕರ್ನಾಟಕದಲ್ಲಿರ್ತಕ್ಕಂಥ ಗಿಗ್ ಕಾರ್ಮಿಕರ ಸಂಖ್ಯೆ ಎಷ್ಟು ಅಂತ ನಿಮಗೆ ಕೇಳ್ಬೋದು. ಗಿಗ್ ಕಾರ್ಮಿಕರ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಅಂದಾಜು 4 ಲಕ್ಷ. ಸರಿ, ಇಲ್ಲಿ ಇವರು ಏನು ಮಾಡ್ತಾರೆ ಅಂದರೆ, ಡೆಲಿವರಿ ಮಾಡೋಕ್ಕೆ ಹೋದಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರಿಗೆ ಏನು ಕೊಡಬೇಕು? ಒಂದು ಪರಿಹಾರ ಕೊಡಬೇಕು, ಸಾಮಾಜಿಕ ಭದ್ರತೆ ಕೊಡಬೇಕು. ಉದ್ದೇಶ ಅಂತ ಕೇಳ್ಬೋದು. ಇದರದ್ದು ಉದ್ದೇಶ ಏನು ಬರ್ಕೊಳ್ಳಿ? ಸಾಮಾಜಿಕ ಭದ್ರತೆ ಒದಗಿಸುವುದು. ಯಾರಿಗೆ? ಗಿಗ್ ಕಾರ್ಮಿಕರಿಗೆ. ಅದೇ ಯಾವ ಥರ ಒದಗಿಸುವುದು ಅಂದರೆ, ಸಾಮಾಜಿಕ ಭದ್ರತೆ ಅಂದರೆ ಏನಪ್ಪ, ಅದು ಮುಖ್ಯನಾ? ಎಸ್, ಸಾಮಾಜಿಕ ಭದ್ರತೆ ಅಂದರೆ ಏನು, ಅದು ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಏನು ಕೊಡ್ತಾರೆ ಅಂದರೆ, ಇಲ್ಲಿ ಸಾಮಾಜಿಕ ಭದ್ರತೆಯನ್ನು ಯಾವ ಥರ ಕೊಡ್ತಾರೆ ಅಂದರೆ, ಇಲ್ಲಿ PF ಕೊಡಬೇಕು ಅವರಿಗೆ. ನೋಟ್ ಮಾಡ್ಕೊಳ್ಳಿ, PF ಕೊಡಬೇಕು.
ಇನ್ನು ಅಪಘಾತ ಆದಾಗ ಅವರಿಗೆ ಸೌಲಭ್ಯಗಳನ್ನು ಒದಗಿಸಬೇಕು. ಅಪಘಾತ ಸೌಲಭ್ಯಗಳನ್ನು ಒದಗಿಸಬೇಕು. ಅಪಘಾತ ಆಗದಂತೆ ತಡೆಯುವ ಸೌಲಭ್ಯಗಳನ್ನು ಒದಗಿಸಬೇಕು. ಇನ್ನು ವಸತಿ ನೀಡುವುದು, ಶೈಕ್ಷಣಿಕ ಸೌಲಭ್ಯ ನೀಡುವುದು ಅವರ ಮಕ್ಕಳಿಗೆ. ಶೈಕ್ಷಣಿಕ ಸೌಲಭ್ಯ ಯಾರು ಡಿ ಕಾರ್ಮಿಕರ ಮಕ್ಕಳಿಗೆ ನೀಡುವುದು. ಆಮೇಲೆ ಕಾರ್ಮಿಕ ಕೌಶಲ್ಯ ಅಭಿವೃದ್ಧಿಯನ್ನು ನೀಡುವುದು. ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡುವುದು. ಇನ್ನು ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯವನ್ನು ನೀಡುವುದು. ಸರಿ, ಇದನ್ನು ಯಾವ ಥರ ಮಾಡ್ತಾರಂದರೆ ನೋಡೋದಾದ್ರೆ ನಾವು ಪೇಪರಲ್ಲಿ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಕೊಟ್ಟಿರ್ತಾರೆ ಕೆಲವೊಂದು ವಿಚಾರನ. ಪ್ರತಿ ವಹಿವಾಟಿನ ಮೇಲೆ ಏನಂದರೆ 1% 2% ಹೆಚ್ಚಿನ ಸೆಸ್ಸನ್ನು ವಿಧಿಸುವುದು. ಎಲ್ಲಿ ಇದು ಪ್ರತಿ ವಹಿವಾಟು ಅಂದರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ವೇದಿಕೆಗಳಲ್ಲಿ ಹೆಚ್ಚಿನ ಒಂದು ಟ್ಯಾಕ್ಸನ್ನು ಹಾಕೋದು. ಎಷ್ಟು? 1-2%. ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ, ಯಾರಂದರೆ ಇದನ್ನು ಲೋಪ ಅನ್ನಬೇಕು ಏನು ಅನ್ನಬೇಕು ತಿಳಿತಾ ಇಲ್ಲ, ಯಾಕಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಅದು ಸ್ವಲ್ಪ ಅಷ್ಟು ಸೂಟೇಬಲ್ ಅನ್ನಿಸ್ತಿಲ್ಲ, ಯಾಕಂದರೆ ಪೆಟ್ರೋಲ್ ಮೇಲೆ ಹೆಚ್ಚಿನ ಸೆಸ್ಸವನ್ನು ಅಂತ ಹೇಳಿದ್ದಾರೆ ಅವರು, ಯಾರು ಸಚಿವರು. ಅದು ಸೂಟೇಬಲ್ ಆಗಲ್ಲ, ಅದು ಬೇಡ ನಮಗೆ. ಇನ್ನು ಇಲ್ಲಿ ಕಲ್ಯಾಣ ಮಂಡಳಿ ಇದಕ್ಕೊಂದು ಮಂಡಳಿ ರಚನೆ ಮಾಡ್ತಾರೆ. ಅದಕ್ಕೆ ಈ ಮಂಡಳಿ ರಚನೆ ಅಧ್ಯಕ್ಷರು ಯಾರಿರ್ತಾರೆ ಅಂದರೆ ಪದನಿಮಿತ್ತವಾಗಿ ಅಧ್ಯಕ್ಷರು ಕಾರ್ಮಿಕ ಸಚಿವರು ಇರ್ತಾರೆ. ಇಲ್ಲಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಇರ್ತಾರೆ. ಇನ್ನು ಸದಸ್ಯರೆಷ್ಟು ಅಂದರೆ 6 ಮಂದಿ ಸದಸ್ಯರುಗಳ ಸಂಖ್ಯೆ ಅಂತ ಕೇಳಬಹುದು. ಎಷ್ಟು? 6 ಜನ ಇರ್ತಾರೆ. ಇನ್ನು ಒಬ್ಬ ಕಾರ್ಯದರ್ಶಿ ಇರ್ತಾರೆ. ಇಲ್ಲಿ ಕಾರ್ಯದರ್ಶಿ ಅಷ್ಟು ಒಬ್ಬರು ಇರ್ತಾರೆ. ಇನ್ನು ನಾಮನಿರ್ದೇಶಿತ ಸದಸ್ಯರು ಇರ್ತಾರೆ. ಇವರ ಅಧಿಕಾರ ಅವಧಿ ಎಷ್ಟು ಅಂದರೆ 3 ವರ್ಷಗಳಿರ್ತಾರೆ. 3 ವರ್ಷಗಳ ಕಾಲ ಅಧಿಕಾರದಲ್ಲಿ ಇರ್ತಾರೆ ಅವರು, ನಾಮನಿರ್ದೇಶಿತ ಸದಸ್ಯರು. ಹೌದಾ? ನೆಕ್ಸ್ಟ್, ಈ ಮಂಡಳಿ ಪ್ರತಿ 3 ತಿಂಗಳಿಗೊಂದ್ಸಲ ಏನು ಮಾಡ್ಬೇಕಂದ್ರೆ ಪ್ರತಿ 3 ತಿಂಗಳಿಗೊಮ್ಮೆ ಸಾಧಕ ಬಾಧಕಗಳನ್ನು ಚರ್ಚಿಸಲು ಸಭೆಯನ್ನು ಕಡ್ಡಾಯವಾಗಿ ಸೇರಬೇಕು. ಇನ್ನು ಹೊಸ ಮಂಡಳಿ ಅಧ್ಯಕ್ಷ ಯಾರು? ಕಾರ್ಮಿಕ ಸಚಿವರು. ಸದಸ್ಯರು ಎಷ್ಟು? 6 ಜನ. ಒಬ್ಬ ಕಾರ್ಯದರ್ಶಿ ಇರ್ತಾರೆ. ಇನ್ನು ನಾಮನಿರ್ದೇಶಿತ ಸದಸ್ಯರು 3 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತಾರೆ. ಪ್ರತಿ 3 ತಿಂಗಳಿಗೊಮ್ಮೆ ಇವರು ಸಭೆ ಸೇರಬೇಕು. ಇಷ್ಟು ನಮ್ಮ ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಮಸೂದೆ 2025 ಅಂಗೀಕಾರವಾದ ಮಾಹಿತಿಗಳನ್ನು ಇಲ್ಲಿ ನೋಡ್ತೀವಿ ನಾವು. ಹೌದಾ? ಎಸ್ ಸ್ನೇಹಿತರೆ, ಮತ್ತೊಂದು ಪ್ರಮುಖ ಕರೆಂಟ್ ಅಫೇರ್ಸ್ ನೋಡೋದಾದರೆ ನಾವು ಭಾರತ ಚೀನಾ ಸಂಬಂಧ ವೃದ್ಧಿ. ಇತ್ತೀಚೆಗೆ ಚೀನಾದ ಸಚಿವರಾದ ವಾಂಗ್ ಯಿ ಭಾರತಕ್ಕೆ ಭೇಟಿ ನೀಡಿದರು. ಇಲ್ಲಿ ಭಾರತ ಮತ್ತು ಚೀನಾ ಕಡೆಯಲ್ಲಿರ್ತಕ್ಕಂಥ ಹಲವು ವಿಚಾರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಿದರು. ಹಾಗಾಗಿ ಇತ್ತೀಚೆಗೆ ಭಾರತಕ್ಕೆ ನೀಡಿದ್ದ ಚೀನಾದ ವಿದೇಶಾಂಗ ಸಚಿವ ಕೇಳಬಹುದು, ಯಾರು? ವಾಂಗ್ ಯಿ ಇನ್ನು ಪ್ರಶ್ನೆ ಮಾಡಬಹುದು, ನೋಟ್ ಮಾಡ್ಕೊಳ್ಳಿ. ಎಸ್ ಸ್ನೇಹಿತರೆ, ಇನ್ನು ಏಷ್ಯಾ ಕಪ್ ಸಂಬಂಧಿಸಿದಂತೆ T20 ಕ್ರಿಕೆಟ್ನ ಒಂದು 15 ಆಟಗಾರರ ತಂಡವನ್ನು ರಚನೆ ಮಾಡಿದ್ದಾರೆ. ಏನಂದರೆ ಈ ಒಂದು ತಂಡದಲ್ಲಿ ನಾಯಕತ್ವವನ್ನು ಯಾರು ವಹಿಸುತ್ತಾರೆ? ಸೂರ್ಯಕುಮಾರ್ ಯಾದವ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಮಹಿಳೆಯರಲ್ಲಿ ಹರ್ಮನ್ ಪ್ರೀತ್ ಕೌರ್ ತಂಡದ ನಾಯಕಿಯಾಗಿ ಆಯ್ಕೆಯಿದ್ದಾರೆ. ಹೌದಾ? ಇಷ್ಟು ನಮಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಇವತ್ತಿನ ಪ್ರಮುಖವಾದ ಮಾಹಿತಿ. ಇನ್ನು ಆಯ್ಕೆ ಸಮಿತಿಯ ಮುಖ್ಯಸ್ಥ ಯಾರಾಗಿದೆ ಅಂದರೆ ಅಜಿತ್ ಅಗರ್ಕರ್ ಆಗಿದ್ದರು. ಹೌದಾ? ಬಹಳ ಇಂಪಾರ್ಟೆಂಟ್ ಆಗ ಸ್ನೇಹಿತರೆ, ಇಲ್ಲಿ ಪ್ರಮುಖವಾದ ವಿಚಾರಗಳು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಏನಂದರೆ ಏಷ್ಯಾ ಕಪ್ T20 ಕ್ರಿಕೆಟ್ ಯಾವ ದೇಶದಲ್ಲಿ ಆಯೋಜಿಸಲಾಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ಪ್ರಜಾವಾಣಿ ಪತ್ರಿಕೆಯ ಅಂದರೆ ಆಗಸ್ಟ್ 20ರ ಪತ್ರಿಕೆಯನ್ನು ನೋಡಿದ್ದೀವಿ. ನಿಮಗೆ ಇನ್ನೂ ಪ್ರಮುಖವಾದ ಮಾಹಿತಿಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.